ಹಾಯ್ ಗಾಯ್ಸ್, ಇವತ್ತು ನಾವು ಬಂದಿರೋದು ಬನ್ನರ್ಘಟ್ಟ ಪಾರ್ಕ್ಗೆ. ಒಂದು ಕಿರಿಕು ಜಾಸ್ತಿ ನೋಡಿ, ಹಂಗ ಮೂತಿ ತಿರ್ಸ್ಕೊಂಡು ಹೋಗ್ತಾ ಅವಳೆ. ಹಾಯ್ ಫ್ರೆಂಡ್ಸ್, ನಿಮಗೆ ಫುಲ್ ವಿಡಿಯೋ ಬೇಕಂದರೆ ಹೋಗಿ ಯೂಟ್ಯೂಬಲ್ಲಿ ಚೆಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾರಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ಗೆ ಸ್ವಾಗತ. ನಾವು ಬಂದಿರೋದು ಬನ್ನರ್ಘಟ್ಟ ಪಾರ್ಕ್ಗೆ. ಯಾಕಂದರೆ ನಮ್ಮ ಮಿಸ್ಸಸ್ ಹೇಳ್ತಾ ಇದ್ಲು, ಬನ್ನರ್ಘಟ್ಟ ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ. ಹಂಗೆ ಟಿಕೆಟ್ ಇಸ್ಕೊಳಕ್ಕೆ ಹೋಗಿದ್ರಿ. ಟಿಕೆಟ್ ಇಸ್ಕೊಳಕ್ಕೆ ಹೋದ್ರಿ, 420 ರೂಪಾಯಿ ಅಂದರು. 5 ಟಿಕೆಟ್ ಇಸ್ಕೊಂಡು ಬಂದ್ರಿ, 2100 ರೂಪಾಯಿ ಆಯಿತು. ಈಸ್ಕೊಂಡು ಹಂಗೆ ಮುಂದೆ ಹೋದ್ರಿ. ನಮ್ಮ ಮಿಸ್ಸಸ್ ಏನೋ ಕಿರಿಕಿರಿ ಮಾಡ್ತಾಯಿದ್ಲು, ಯಾವಾಗೂ ಮೂತಿ ತಿರ್ಸ್ಕೊಂಡೇ ಇರ್ತಾಳೆ. ಆಮೇಲೆ ಹಂಗೆ ಮುಂದೆ ಪಾಸ್ ಆದ್ರಿ. ಮುಂದೆ ಪಾಸ್ ಆಗಿದ್ದಂದ್ರೆ ಯಾವ ಪ್ಲಾಸ್ಟಿಕ್ಕು ಯಾವ ತಿಂಡಿನೂ ಅಲೋವಿಲ್ಲ ಅಂತಂದರು. ಊಟ ಏನೇ ಇದ್ರೂ ಇಲ್ಲೇ ಇಕ್ಬಿಟ್ಟು ಹೋಗಿ ಅಂತಂದರು. ಎಲ್ಲ ಚೆಕ್ ಮಾಡಿಸ್ಕೊಂಡು ಮುಂದೆ ಹೋದ್ರಿ. ಮುಂದೆ ಪಾಸ್ ಆಗ್ತಾಯಿದ್ರಿ. ಅಲ್ಲೂ ಚೆಕ್ಕಿಂಗ್ ಮಾಡಿ ಹಂಗೆ ಮುಂದೆ ಬಂದು ಅಲ್ಲಿ ಚೆಕ್ಕಿಂಗ್ ಮುಗಿಸ್ಕೊಂಡು ಮುಂದೆ ಬಂದರೆ ಫಿಶ್ ಟ್ಯಾಂಕ್ ಇಕ್ಕಿದ್ರು. ಫಿಶ್ ಟ್ಯಾಂಕಲ್ಲಿ ವೆರೈಟಿ ಫಿಶ್ ಇದ್ವು. ನೋಡ್ಕೊಂಡು ಹಂಗೆ ಮುಂದೆ ಬಂದ್ರಿ. ಟಿಕೆಟು ನೋಡ್ಸಿದವಾಗ 5 ಜನ ಒಟ್ಟಿಗೆ ಬರಬೇಕಂದ್ರೆ 5 ಜನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ. ಆಮೇಲೆ ಟಿಕೆಟ್ ನೋಡಿಸ್ಬಿಟ್ಟು 5 ಜನನೂ ಪಾಸ್ ಆದರೆ ಒಬ್ಬೊಬ್ಬರೇ ಬರ್ತಾಯಿದ್ರು. ಪಾಸ್ ಮಾಡ್ಕೊಂಡು ಒಂದು ಝೂ ಇದೆ, ಒಂದು ಸಫಾರಿ ಇದೆ. ನಾವು ಹೋಗ್ಬೇಕಾದ್ರೆ ಸಫಾರಿಗೆ ಹೋಗಿ ಲೈನಲ್ಲಿ ನಿಂತ್ಕೊಂಡು ಬಸ್ಸಾಗಿ ಹೋಗಿ ಕೂತ್ಕೊಂಡಿದ್ರಿ. ಬಸ್ಸಲ್ಲಿ 22 ಜನ ಅಷ್ಟೇ ಅಂದರು. ಅಲ್ಲಿ ಮುಗಿಸ್ಕೊಂಡು ನಮ್ಮನ್ನ ನಾಗರಾಜಣ್ಣ ಅಂತ ಹೇಳ್ಬಿಟ್ಟು ಇವ್ರು ಕರ್ಕೊಂಡೋಗೋದು. ಇವರೇ ನಮಗೆಲ್ಲ ನೋಡ್ಸೋದು. ಅಷ್ಟರಲ್ಲಿ ಎಂಟ್ರೆನ್ಸ್ ಬಂತು. ವೆಲ್ಕಮ್ ಟು ಸಫಾರಿ ಝೋನ್ ಅಂತ ಇತ್ತು. ಸ್ವಲ್ಪ ಮುಂದೆ ಪಾಸಾಗಿ ಸಾಕನೇ ಮೊಸಳೆ ನೋಡಿದ್ರಿ. ಮೊಸಳೆ ನೋಡಿ ಅಂತಂದರು. ಮೊಸಳೆ ನೋಡ್ತಾಯಿದ್ರೆ ಅದ್ರ ಮುಂದೆನೇ ನೀರು ಕುಡಿತಾಯಿತ್ತು ಜಿಂಕೆ. ಆಮೇಲೆ ಅದನ್ನು ಮುಗಿಸ್ಕೊಂಡು ಮುಂದೆ ಬಂದು ನೋಡ್ತಾ ಇದು ಯಾವುದೋ ಸಾಂಬಾರ್ ಡಿಯರ್ ಅಂತಂದರು. ಸಾಂಬಾರ್ ಡಿಯರ್ ಜೊತೆ ಮಿಕ್ಸ್ ಜಿಂಕೆಗಳು ಇದ್ವು. ಅದನ್ನು ನೋಡ್ಕೊಂಡು ಮುಂದೆ ಪಾಸ್ ಆದ್ರಿ. ಎಲಿಫೆಂಟ್ ಝೋನಿಗೆ ಬಂದ್ರಿ. ಎಲಿಫೆಂಟಲ್ಲಿ ನೋಡ್ತಾಯಿದ್ರಿ, ಎಲ್ಲ ಹೆಣ್ಣುವೇ ಇದ್ದಿತ್ತು. 1 ತಿಂಗಳು ಮರಿ, 2 ತಿಂಗಳು ಮರಿ ಎಲ್ಲ ಇಲ್ಲೇ ಇದ್ವು. 1 ತಿಂಗಳು ಮರಿ ಅಲ್ಲಿತ್ತು, ಮಲ್ಕೊಂಡಿತ್ತು. ಅದು ಮುಗಿಸ್ಕೊಂಡು ಕರಡಿ ಝೋನಿಗೆ ಬಂದ್ರಿ ನಾವು. ಕರಡಿ ಝೋನಲ್ಲಿ ಬಂದಿದ್ದಕ್ಕೆ ಎಂಟ್ರೆನ್ಸಲ್ಲೇ ಒಂದು ಮಲಗಿತ್ತು. ಡ್ರೈವರ್ ಹೇಳ್ತಾಯಿದ್ರು ಅಲ್ಲಿದೆ ನೋಡಿ ಅಂತ. ಅದನ್ನು ಮುಗಿಸ್ಕೊಂಡು ಇನ್ನೊಂದು ನೋಡಿದ್ರಿ. ಅದು ಏನೋ ಮಾಡ್ತಾಯಿತ್ತು. ಅದನ್ನು ನೋಡ್ಕೊಂಡು ಮುಂದೆ ಇನ್ನೊಂದು ನೋಡಿದ್ರಿ. ಅದು ಮೇಲೆ ಮಲಗಿತ್ತು. ಅದು ಮುಗಿಸ್ಕೊಂಡು ಯಾವುದೋ ಇನ್ನೊಂದು ಬರ್ತಾಯಿತ್ತು ರೋಡ್ ಕ್ರಾಸ್ ಮಾಡ್ಕೊಂಡು. ಅದನ್ನು ನೋಡಿದ್ರಿ. ಮಲಗಿರೋ ಹತ್ರ ಹೋಗ್ತಾಯಿತ್ತು. ಅದು ಏನು ಮಾಡ್ತಾಯಿತ್ತು ಅಂತ ನೋಡ್ತಾನೆ ಇದ್ರಿ ನಾವು. ಕಚ್ಬಿಡ್ತದು. ನೋಡ್ಬಿಟ್ಟು 2 ಕಿತ್ತಾಡ್ತಾಯಿದ್ವು. ಅದನ್ನು ಸ್ವಲ್ಪ ಹೊತ್ತು ನೋಡ್ಕೊಂಡು ಮುಂದೆ ಬಂದ್ಬಿಟ್ಟು ಚಿರತೆ ನೋಡೋಕೆ ಬಂದ್ರಿ ನಾವು. ಚಿರತೆ ಝೋನ್ ಇದು. ಮುಂದೆ ಬರ್ತಾನೆ ಒಂದು ಚಿರತೆ ಕಾಣಿಸ್ಕೊಂತು ನಮಗೆ. ಅಲ್ಲಿ ಕೂತಿತ್ತು. ಅದನ್ನು ನೋಡ್ತಾನೆ ಇನ್ನೊಂದು ಕಾಣಿಸ್ಕೊಂತು ನಮಗೆ. ಅದು ಮರಿ ಅವರಮ್ಮ, 2 ಮರಿನೂ ಅವರಮ್ಮ ಅಲ್ಲೇ ವೆಯ್ಟ್ ಮಾಡ್ತಾಯಿತ್ತು. ಅದು ಮುಗಿಸ್ಕೊಂಡು ಇನ್ನೊಂದು ನೋಡಿದ್ರಿ. ಅದು ಮುಗಿಸ್ಕೊಂಡು ಇನ್ನೊಂದು ಎಲ್ಲಿಗೋ ಹೋಗ್ತಾಯಿತ್ತು. ಅದನ್ನು ನೋಡ್ಕೊಂಡು ನಾವು ಲಯನ್ ಝೋನಿಗೆ ಬಂದರೆ ಅಲ್ಲಿ ಇನ್ನೊಂದು ಹೆಣ್ಣದು ಸ್ಕೆಚ್ ಆಗ್ತಾಯಿತ್ತು, ಏನೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದಿತ್ತು, ಅದು ನೋಡೋಕೆ ಒಂಥರ ಮಸ್ತಾಗಿತ್ತು. ಗಂಡದು ಮಸ್ತಾಗಿತ್ತು ನೋಡೋಕೆ ಮಾತ್ರ. ಅದನ್ನು ಎಂಜಾಯ್ ಮಾಡ್ಕೊಂಡಿದ್ವಿ. ಆಮೇಲೆ ಇನ್ನೂ ಸ್ವಲ್ಪ ಹತ್ರ ತಗೊಂಡು ಹೋದರು. ಆಮೇಲೆ ಅದು ಮುಗಿಸ್ಕೊಂಡು ಇಲ್ಲಿ 3 ಮಲಗಿದ್ವು. ಇದು ಬಂದು ಹುಲಿ ಝೋನ್ ಇದೆ, ಲಾಸ್ಟ್ ಝೋನು. ಇದನ್ನು ನೋಡೋಕೆ ಹೋಗಿದ್ರಿ. ಅಷ್ಟೇನು ಇದ್ದಿಲ್ಲ ಫ್ರೆಂಡ್ಸ್, 1-2 ಅಷ್ಟೇ ಇದ್ದಿತ್ತು ಹುಲಿ. ಅದನ್ನು ನೋಡ್ಕೊಂಡು ಇನ್ನೊಂದು ನೋಡಿದ್ರಿ, ಮಲಗಿತ್ತು. ಇನ್ನೊಂದು ವೈಟ್ ಕಲರ್ ನೋಡಿದ್ರಿ, ಅದು ಮಲಗಿತ್ತು. ಅಷ್ಟೇ ಫ್ರೆಂಡ್ಸ್. ಸೆಕೆಂಡ್ ಪಾರ್ಟು ಇದೆ, ಸೆಕೆಂಡ್ ಪಾರ್ಟ್ಗೆ ವೆಯ್ಟ್ ಮಾಡಿ.